ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಈ ಕೂಡಲೇ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಅಚ್ಚರಿಯ ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಡಿಜಿಟಲ್ ಬುಕ್ ಕನ್ನಡವನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸನಾತನ ಧರ್ಮ ಎಷ್ಟು ಪವಿತ್ರವಾದದ್ದು ಅಂತ ಬೇರೆಯವರಿಗೂ ಕೂಡ ತಿಳಿಸ್ಕೊಡಿ. ಸೊ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರತಿಯೊಂದು ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪುರಿ ಜಗನ್ನಾಥ ದೇಗುಲ ಇತ್ತೀಚೆಗೆ ಭಾರಿ ಸದ್ದು ಮಾಡ್ತಾಗಿದೆ. ಪುರಿ ಜಗನ್ನಾಥ ದೇವರ ರತ್ನ ಭಂಡಾರ ಸೀಕ್ರೆಟ್ ಕೋಣೆಯನ್ನ ಓಪನ್ ಮಾಡಿದ ಬಳಿಕ ಒಂದಲ್ಲ ಒಂದು ಅಪಶಕುನಗಳು ಘಟಿಸುತ್ತಿವೆ. ಅದರಲ್ಲೂ ಶ್ರೀಕೃಷ್ಣನ ನೈಜ ಹೃದಯ ಇಂದಿಗೂ ಕೂಡ ಇದೇ ದೇಗುಲದಲ್ಲಿ ಇಡಲಾಗಿದೆ. ಆ ಶ್ರೀಕೃಷ್ಣನ ಹೃದಯ ಬಡಿತದಲ್ಲಿ ಏರುಪೇರಾಗಿದೆ ಮತ್ತು ಪುರಿ ಜಗನ್ನಾಥನ ಆರೋಗ್ಯದಲ್ಲಿ ಏರುಪೇರಾಗಿದೆ. ಆಗ 15 ದಿನಗಳ ಕಾಲ ಆಯುರ್ವೇದದ ಚಿಕಿತ್ಸೆಯನ್ನ ಕೊಡ್ತಾರೆ ಎಂದ್ರೆ ನೀವು ನಂಬಲೇಬೇಕು. ಹಾಗಾದ್ರೆ ಪುರಿ ಜಗನ್ನಾಥ ಅನಾರೋಗ್ಯದ ರಹಸ್ಯ ಮತ್ತು ಶ್ರೀಕೃಷ್ಣನ ನೈಜ ಹೃದಯದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಮನುಷ್ಯರಿಗೆ ಜ್ವರ ಬರೋದನ್ನ ನೋಡಿದ್ದೇವೆ. ದೇವರಿಗೆ ಜ್ವರ ಬರತ್ತಂತಂದ್ರೆ ನಂಬ್ತೀರಾ? ನೀವು ನಂಬ್ತಿರೋ ಬಿಡ್ತಿರೋ, ಆದ್ರೆ ದೇವರಿಗೆ ಜ್ವರ ಬರತ್ತೆ. ವರ್ಷದಲ್ಲಿ 15 ದಿನ ಈ ದೇವರು ಜ್ವರದಿಂದ ಬಳಲುತ್ತಾರೆ. ಆಗ ಯಾರಿಗೂ ಕೂಡ ದರ್ಶನ ಕೊಡೋದಿಲ್ಲ. ನಾವು ಹೇಳ ಹೊರಟಿರೋ ದೇವರ ಹೆಸರೇ ಪುರಿ ಜಗನ್ನಾಥ. ನಾವು ಹೇಳ್ತಾ ಇರೋದು ಪುರಿ ಜಗನ್ನಾಥನ ಬಗ್ಗೆ. ಪುರಿ ಜಗನ್ನಾಥ ಯಾತ್ರೆ ವಿಶ್ವ ಪ್ರಸಿದ್ಧವಾಗಿದೆ. ವರ್ಷದಲ್ಲಿ 15 ದಿನಗಳ ಕಾಲ ಪುರಿ ಜಗನ್ನಾಥನಿಗೆ ಜ್ವರ ಬಂದು ದೇವರು ಮಲ್ಕೊಂಡಿರ್ತಾನೆ. ಅವರ ಸಹೋದರರಾದಂತಹ ಬಲರಾಮ ತಂಗಿ ಸುಭದ್ರೆಗೂ ಕೂಡ ಜ್ವರ ಬಂದಿರತ್ತೆ. 15 ದಿನ ಆದ ನಂತರ ಜ್ವರ ಬಿಡತ್ತೆ. ಹೀಗಾಗಿ ರಥೋತ್ಸವ ನಡೆಯುತ್ತೆ. ಪ್ರತಿ ವರ್ಷ ರಥೋತ್ಸವಕ್ಕೂ ಮುನ್ನ 15 ದಿನಗಳ ಕಾಲ ಇವರಿಗೆ ಜ್ವರ ಶುರುವಾಗತ್ತೆ. 15 ದಿನ ಇನ್ನಿಲ್ಲದಂತೆ ಜ್ವರ ಕಾಡತ್ತೆ. ಯಾಕೆ? ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ದ್ವಾಪರ ಯುಗದ ಶ್ರೀಕೃಷ್ಣನ ನೈಜ ಹೃದಯ ಇಂದಿಗೂ ಕೂಡ ಇದೇ ದೇಗುಲದಲ್ಲಿ ಬಚ್ಚಿಡಲಾಗಿದೆ. ಈ ಹೃದಯ ಬಡಿತದ ಶಬ್ದ ಪುರಿ ದೇವಾಲಯದ ತುಂಬಾ ಕೇಳಿಸ್ತಾಗಿದೆಯಂತೆ. ಆ ಕಥೆಯನ್ನ ಮೊದಲು ಹೇಳ್ತೀವಿ ನೋಡಿ. ಶ್ರೀಕೃಷ್ಣ ಈ ಜಗತ್ತಿಗೆ ಕಾಲಿಟ್ಟಿದ್ದೇ ಧರ್ಮ ಸಂಸ್ಥಾಪನೆಯ ಉದ್ದೇಶದಿಂದ. ಕುರುಕ್ಷೇತ್ರ ಯುದ್ಧದಲ್ಲಿ ಇಡೀ 18 ಅಕ್ಷೋಹಿಣಿ ಸೈನ್ಯವನ್ನೇ ನಿರ್ನಾಮಗೊಳಿಸಿ ಹೊಸ ಪರಂಪರೆಗೆ ಭಾಷ್ಯ ಬರೆದ ಭಗವಂತ. ಬಂದ ಕೆಲಸ ಮುಗಿದಿತ್ತು. ಇಡೀ ಆರ್ಯವರ್ತದಲ್ಲಿಯೇ ಧರ್ಮ ಸಂಸ್ಥಾಪನೆಯಾಗಿತ್ತು. ನೀಚರ, ದುಷ್ಟರ ಹಾಗೂ ಅವರ ಬೆನ್ನಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಂತವರ ವಧೆಯಾಗಿತ್ತು. ಶ್ರೀಕೃಷ್ಣ ಧರ್ಮರಾಯನಿಗೆ ಪಟ್ಟ ಕಟ್ಟುವುದರ ಸಂಭ್ರಮದಲ್ಲಿದ್ದ. ಎಲ್ಲಾ ಸಿದ್ಧತೆಗಳು ಜೋರಾಗೆ ನಡೀತಾಗಿದ್ವು. ಆಗ ಬಂದಳು ನೋಡಿ ಗಾಂಧಾರಿ. 100 ಮಕ್ಕಳು ಯುದ್ಧ ಭೂಮಿಯಲ್ಲಿ ರಕ್ತಸಿಕ್ತವಾಗಿ ಬಿದ್ದಿದ್ದನ್ನ ಕಂಡ ತಾಯಿ ಕರಳಲ್ಲಿ ಬೆಂಕಿಯುಂಡೆ ಉರಿಯೋದಕ್ಕೆ ಶುರುವಾಗಿತ್ತು. ಕಟ್ಟಿಟ್ಟ ಆಕ್ರೋಶ ಸ್ಫೋಟಗೊಂಡಿತ್ತು. ಇಡೀ ಕುರುಕ್ಷೇತ್ರದ ಸರ್ವನಾಶಕ್ಕೆ ಮುನ್ನುಡಿ ಬರೆದವನೇ ಶ್ರೀಕೃಷ್ಣ. ಅವನೊಬ್ಬನು ಪಾಂಡವರ ಹಿಂದೆ ಗಟ್ಟಿಯಾಗಿ ನಿಲ್ಲದೆ ಹೋಗಿದಿದ್ರೆ ರಾಜ್ಯಭಾರ, ಗೆಲುವು ಎಲ್ಲವೂ ಕೂಡ ಮಕ್ಕಳದ್ದೇ ಆಗಿರ್ತಾ ಇತ್ತು. ಇಂದು 100 ಮಕ್ಕಳನ್ನ ಕಳೆದುಕೊಂಡು ಹತಭಾಗ್ಯ ತಾಯಿಯಾಗಿ ನಾನು ನಿಲ್ಲಲು ಇದೇ ಶ್ರೀಕೃಷ್ಣ ಕಾರಣ ಎಂಬ ಆಕ್ರೋಶ ಗಾಂಧಾರಿಯಲ್ಲಿ ಹೆಪ್ಪುಗಟ್ಟಿತ್ತು. ಶ್ರೀಕೃಷ್ಣನಿಂದಲೇ ಧರ್ಮರಾಯನ ಪಟ್ಟಾಭಿಷೇಕ ನಡೀತಾ ಇದೆ ಅಂತ ತಿಳಿದ ಗಾಂಧಾರಿ ಸಿಲಿದೆದ್ದು ಬಂದಿದ್ಲು. ಶ್ರೀಕೃಷ್ಣ ಕುರುಕ್ಷೇತ್ರದಲ್ಲಿ ಅತಿದೊಡ್ಡ ಕಪಟ ಕುತಂತ್ರಿಗಳು, ಅಧರ್ಮಗಳು ಅತಿ ಹೆಚ್ಚು ಆಗಿದ್ದು ನಿನ್ನಿಂದಲೇ. ಯುದ್ಧವನ್ನ ತಡೆಯುವ ಎಲ್ಲಾ ಶಕ್ತಿಯಿದ್ರು. ನನ್ನ 100 ಮಕ್ಕಳ ನಿರ್ನಾಮಕ್ಕೆ ನೀನೇ ಕಾರಣ. ಈ ಮಹಾತಪಸ್ವಿನಿಯ ಶಾಪ ಕೇಳು. ನನ್ನ ವಂಶ ಹೇಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಒಬ್ಬರಿಗೊಬ್ಬರು ಬಡದಾಡಿಕೊಂಡು ಸತ್ರೋ, ಹಾಗೆಯೇ ನಿನ್ನ ಯಾದವ ಕುಲವೂ ಸಹ ಬಡಿದಾಡಿಕೊಂಡು ಸಾಯಲಿ. ಇಡೀ ಯಾದವ ಕುಲವೇ ಸರ್ವನಾಶವಾಗಲಿ. ನನ್ನ ಪರಿವಾರ ಹೇಗೆ ದುಃಖ ಸಾಗರದಲ್ಲಿ ಮುಳುಗಿ ಹೋಗಿದೆಯೋ, ಹಾಗೆಯೇ ನೀನೆ ನಿನ್ನ ಕೈಯಾರೆ ಕಟ್ಟಿದ ದ್ವಾರಕೆಯೂ ಕೂಡ ಸಮುದ್ರದ ನೀರಲ್ಲಿ ಮುಳುಗಿ ಹೋಗಲಿ ಅಂತ ಶಾಪವನ್ನ ಇಟ್ಟುಬಿಡ್ತಾಳೆ. ತಾಯಿಯ ಎದೆಯೊಳಗೆ ಹೆಪ್ಪುಗಟ್ಟಿದ್ದ ಆಕ್ರೋಶ ಶಾಪವಿಟ್ಟ ಬಳಿಕ ಕಣ್ಣೀರಾಗಿ ಹರಿಯತೊಡಗಿತು. ಶ್ರೀಕೃಷ್ಣ ನನ್ನನ್ನ ಕ್ಷಮಿಸಿ ಬಿಡುವಂತ ಬೇಡತೊಡಗಿತು. ಶಾಪವಿತ್ತ ಮಾತೆಯನ್ನ 2 ತೋಳುಗಳಿಂದ ಎತ್ತಿದ ಗೋಪ, ಮಾತೆ ಗಾಂಧಾರಿ, ನಿನ್ನ ಆಕ್ರೋಶ, ಕೋಪ ಮತ್ತು ಈ ಶಾಪ ಎರಡೂ ಕೂಡ ಸ್ವಾಭಾವಿಕವೇ. ಕೌರವರ ನಾಶದಂತೆಯೇ ಯಾದವರ ನಾಶವೂ ಕೂಡ ಈಗ ನಿರ್ಣಾಯಕವೇ ಆಗಿದೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಗಾಂಧಾರಿಯ ಶಾಪ ಫಲಿಸುವ ದಿನಗಳು ಬಂದೇ ಬಿಟ್ಟು. ಶ್ರೀಮಂತಿಕೆಯ ಮತ್ತಿನಲ್ಲಿ, ಕುಡಿತದ ಅಮಲಿನಲ್ಲಿಯೇ ತೇಲಾಡ್ತಾ ಇದ್ದ ಯಾದವರ ಕುಲದಲ್ಲಿ ಬಿರುಕುಗಳು ಆರಂಭವಾಗುತ್ತೆ.
ಗುಂಪು ಗುಂಪುಗಳ ನಡುವೆ ಘರ್ಷಣೆ ಶುರುವಾಗತ್ತೆ. ಒಣಕೆ ಖಡ್ಗ ಹಿಡಿದುಕೊಂಡು ಇಡೀ ಕುಲವೇ ಯುದ್ಧದಲ್ಲಿ ಭಾಗಿಯಾಗತ್ತೆ. ಶ್ರೀಕೃಷ್ಣ ಬಲರಾಮರು ಕೂಡ ಘರ್ಷಣೆಯಲ್ಲಿ ಪಾಲ್ಗೊಂಡ್ರು. ಇಡೀ ಕುಲವೇ ಸರ್ವನಾಶವಾಗಿ ಹೋಗತ್ತೆ. ಶ್ರೀಕೃಷ್ಣ ದ್ವಾರಕೆಯನ್ನ ತೊರೆದು ಒಂದು ಕಾಡಲ್ಲಿ ಅದೇ ಮಂದಹಾಸವನ್ನ ಹೊತ್ತುಕೊಂಡು ಮಲಗಿರ್ತಾನೆ. ಮೃತ್ಯು ಬೇಡನ ರೂಪದಲ್ಲಿ ಎದುರಿಗೆ ನಿಂತಿರತ್ತೆ. ಶ್ರೀಕೃಷ್ಣನ ಪಾದಗಳನ್ನ ಜಿಂಕಿಯ ಕಣ್ಣುಗಳಂತ ತಿಳಿದು ಬೇಡ ಜರ ತನ್ನ ಬಿಲ್ಲಿಗೆ ಬಾಣವನ್ನ ಹೂಡಿಬಿಡ್ತಾನೆ. ಭಗವಂತನ ಪದ್ಮ ಪಾದಕ್ಕೆ ನುಗ್ಗಿದ ಬಾಣ ಶ್ರೀಕೃಷ್ಣನ ಅವತಾರದ ಅಂತ್ಯಕ್ಕೆ ಕಾರಣವಾಗ್ಬಿಡತ್ತೆ. ಅತ್ತ ದ್ವಾರಕೆಯನ್ನ ಇಡೀ ಸಮುದ್ರವೇ ನುಂಗಿ ಹಾಕಿಬಿಡತ್ತೆ. ಅಲ್ಲಿಗೆ ಕೃಷ್ಣ ತನ್ನ ಅವತಾರದ ಉದ್ದೇಶವನ್ನ ಸಂಪೂರ್ಣಗೊಳಿಸಿ ಕಲ್ಕಿ ಆಗಮನಕ್ಕೆ ಹೊಸ ಹಾದಿ ಹಾಕಿ ಭೂಲೋಕದಿಂದ ತೆರಳಿ ಬಿಡ್ತಾನೆ. ಆದರೆ ಅವನ ಹೃದಯ ಮಾತ್ರ ಇದೇ ಲೋಕದಲ್ಲಿ ಉಳಿದು ಬಿಡುತ್ತೆ. ಹಾಗಾದ್ರೆ ಎಲ್ಲಿದೆ ಹೃದಯ? ಶ್ರೀಕೃಷ್ಣನ ಅವತಾರದ ಅಂತ್ಯದ ನಂತರ ಬೇಡ ಆ ಮಹಾಕಾಯವನ್ನ ತಂದು ಚಿತೆಯಲ್ಲಿ ಇಟ್ಟು ಅಗ್ನಿ ಸ್ಪರ್ಶ ಮಾಡ್ತಾನೆ. ಇಡೀ ಕಾಯವೇ ಅಗ್ನಿಯಲ್ಲಿ ಮುಗಿದು ಹೋದ್ರೂ ಹೃದಯ ಮಾತ್ರ ಹಾಗೇ ಉಳಿದುಕೊಂಡಿರತ್ತೆ. ಹೃದಯವನ್ನ ಪದೇ ಪದೇ ಅಗ್ನಿಗೆ ಹಾಕ್ತಾನೆ ಆ ಬೇಡ. ಆದರೂ ಕೂಡ ಹೃದಯ ಭಾಗ ಸುಡುವುದೇ ಇಲ್ಲ. ಆ ಹೃದಯ ರಕ್ತ ಮಾಂಸದಿಂದ ಕೂಡಿರುವುದೇ ಇಲ್ಲ. ಶುದ್ಧ ಲೋಹವೊಂದರ ತುಂಡಿನಂತೆ ಭಾಸವಾಗ್ತಾ ಇರುತ್ತೆ. ಸದಾ ಬಿಸಿಯಾಗಿರುವಂತಹ ಒಂದು ಕಾವು ಅದರಿಂದ ಹೊರಹೊಮ್ತಾ ಇರುತ್ತೆ. ಅದನ್ನ ಕಂಡು ವಿಸ್ಮಿತಗೊಂಡ ಬೇಡ ಇನ್ನೊಂದು ಬುಟ್ಟಿಯಲ್ಲಿ ಇಟ್ಕೊಂಡು ಮಾರೋದಕ್ಕೆ ಹೋಗ್ತಾನೆ. ಹಲವರು ಅದನ್ನ ಕಂಡು ಬೆಕ್ಕಸ ಬೆರಗಾಗ್ತಾರೆ. ಆದ್ರೆ ಯಾರೂ ಕೂಡ ಅದನ್ನ ಕೊಂಡುಕೊಳ್ಳೋದೇ ಇಲ್ಲ. ಕೊನೆಗೆ ಬೇಡ ಜರ ಅದನ್ನ ಒಂದು ಮರದ ದಿಮ್ಮೆಯಲ್ಲಿಟ್ಟು ಸಮುದ್ರದಲ್ಲಿ ತೇಲಿ ಬಿಡ್ತಾನೆ. ಹೃದಯ ಹೊತ್ತುಕೊಂಡು ಸಮುದ್ರದಲ್ಲಿ ತೇಲುತ್ತಾ ಹೋದ ಮರದ ದಿಮ್ಮೆ ಕೊನೆಗೆ ಒಡಿಶಾದ ಇಂದ್ರದುಮ್ನನಿಗೆ ಸಿಗತ್ತೆ. ಅದನ್ನ ಎಲ್ಲಾ ರೀತಿಯಿಂದಲೂ ಪರೀಕ್ಷಿಸಿದ ಇಂದ್ರದುಮ್ನ ರಾಜ ಅದನ್ನ ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಸುರಕ್ಷಿತವಾಗಿ ತೆಗೆದಿಟ್ಟು ಬಿಡ್ತಾನೆ. ಶ್ರೀಕೃಷ್ಣನ ಹೃದಯ ರಾಜ್ಯಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಸುಭಿಕ್ಷವಾದ ಒಂದು ವಾತಾವರಣ ಏರ್ಪಾಡಾಗತ್ತೆ. ಆಗ ರಾಜನು ವಿಶ್ವಕರ್ಮನನ್ನೇ ಬೇಡಿ ಅವರಿಂದ ಕಟ್ಟಿಗೆಯಿಂದ ಶ್ರೀಕೃಷ್ಣನ ಮೂರ್ತಿಗಳನ್ನ ಮಾಡಿಸಿ ಆ ಮೂರ್ತಿಯಲ್ಲಿ ಶ್ರೀಕೃಷ್ಣನ ಹೃದಯವನ್ನ ಸೇರಿಸಿ ಇಡ್ತಾನೆ. ಅಂದಿನಿಂದ ಇಂದಿನವರೆಗೂ ಪುರಿ ಜಗನ್ನಾಥ ಮಂದಿರದಲ್ಲಿ ಶ್ರೀಕೃಷ್ಣನ ಹೃದಯ ಪ್ರತಿಮೆಯಲ್ಲಿಯೇ ಇದೆ. ಇದು ತಲೆತಲಾಂತರದಿಂದ ಶ್ರೀಕೃಷ್ಣನ ಹೃದಯ ಇದೇ ಮಂದಿರದಲ್ಲಿ ಇನ್ನೂ ಕೂಡ ಅಸ್ತಿತ್ವದಲ್ಲಿ ಇದೆ ಎಂಬ ನಂಬಿಕೆಗೆ ಸಾಕ್ಷಿಯಾಗಿ ನಿಂತಿದೆ. ಮರದಿಂದ ಮಾಡಿದ ಪ್ರತಿಮೆಗಳು ಬಹಳ ದಿನಗಳವರೆಗೆ ಉಳಿಯೋದಿಲ್ಲ. ಹೀಗಾಗಿಯೇ ಪುರಿ ಜಗನ್ನಾಥ ಮಂದಿರದಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಕಟ್ಟಿಗೆಯಿಂದ ಮಾಡಿರುವ ವಿಗ್ರಹಗಳನ್ನ ಬದಲಾಯಿಸಲಾಗತ್ತೆ. ಪ್ರತಿ ಬಾರಿಯೂ ಕೂಡ ಕಟ್ಟಿಗೆಯಿಂದ ಮಾಡಿರುವ ಹೊಸ ವಿಗ್ರಹಗಳಿಗೆ ಈ ಬ್ರಹ್ಮ ಪದಾರ್ಥ ಅಂದ್ರೆ ಶ್ರೀಕೃಷ್ಣನ ಹೃದಯವನ್ನ ಕೃಷ್ಣನ ವಿಗ್ರಹದಲ್ಲಿ ಸೇರಿಸಿ ಇಡಲಾಗತ್ತೆ. ಪ್ರತಿ 12 ವರ್ಷಕ್ಕೊಮ್ಮೆ ವಿಗ್ರಹಗಳನ್ನ ಇಲ್ಲಿ ಬದಲಾಯಿಸಲಾಗತ್ತೆ. ಆ ವೇಳೆ ಬ್ರಹ್ಮ ಪದಾರ್ಥವನ್ನ ಹಳೆ ವಿಗ್ರಹದಿಂದ ತೆಗೆದು ಹೊಸ ವಿಗ್ರಹಕ್ಕೆ ಪ್ರತಿಷ್ಠಾಪನೆ ಮಾಡಲಾಗತ್ತೆ. ಈ ವೇಳೆ ಇಡೀ ಪುರಿ ಪಟ್ಟಣದಲ್ಲಿ ಒಂದೇ ಒಂದು ದೀಪವೂ ಕೂಡ ಬೆಳಗೋದಿಲ್ಲ. ಇಡೀ ಊರಲ್ಲಿ ವಿದ್ಯುತ್ ಪೂರೈಕೆಯನ್ನ ತೆಗೆದು ಹಾಕಲಾಗಿರುತ್ತೆ. ಮಧ್ಯರಾತ್ರಿಯ ವೇಳೆ ಈ ಹೃದಯ ಬದಲಿಸುವ ಕಾರ್ಯ ಆರಂಭವಾಗುತ್ತೆ. ಪ್ರಧಾನ ಅರ್ಚಕರು ಸೇರಿ ಹಲವು ಅರ್ಚಕರು ಮಾತ್ರ ಈ ಪ್ರಕ್ರಿಯೆಯ ವೇಳೆ ಹಾಜರಾಗಿರ್ತಾರೆ. ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡೇ ಹಳೆ ಕಟ್ಟಿಗೆ ಮೂರ್ತಿಯಲ್ಲಿರುವ ಹೃದಯವನ್ನ ತೆಗೆದು ಹೊಸ ಮೂರ್ತಿಗೆ ಸೇರಿಸಿ ಇಡ್ತಾರೆ. ಅರ್ಚಕರು ಕೂಡ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡೇ ಈ ಬ್ರಹ್ಮ ಪದಾರ್ಥವನ್ನ ಬದಲಾಯಿಸಬೇಕಾಗತ್ತೆ. ಆಯ್ದ ಅರ್ಚಕರು ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಕೈಗೆ ರೇಷ್ಮೆ ವಸ್ತ್ರವನ್ನ ಸುತ್ತಕೊಂಡು ಮಧ್ಯರಾತ್ರಿ ಗರ್ಭಗುಡಿಯನ್ನ ಪ್ರವೇಶ ಮಾಡ್ತಾರೆ. ಇಲ್ಲಿರುವ ಹಳೆಯ ದೇವರ ಮೂರ್ತಿಯಲ್ಲಿರುವ ಹೃದಯ ಅಥವಾ ಬ್ರಹ್ಮ ಪದಾರ್ಥವನ್ನ ಹೊರತೆಗೆಯುತ್ತಾರೆ. ಬ್ರಹ್ಮ ಪದಾರ್ಥದೊಂದಿಗೆ ಹೊರಬರುವ ಅರ್ಚಕರ ಗುಂಪು ಅದನ್ನ ಹೊಸ ವಿಗ್ರಹದಲ್ಲಿ ಜೋಡಿಸಿ ಇಡ್ತಾರೆ. ಇದೇ ಹಾರ್ಟ್ಗೆ ಒಂದೊಂದ್ಸರ್ತಿ ಹಾರ್ಟ್ ಅಟ್ಯಾಕ್ ಕೂಡ ಆಗತ್ತೆ. ಪುರಿ ಜಗನ್ನಾಥನಿಗೆ 108 ಬಿಂದಿಗೆಗಳಿಂದ ಸ್ನಾನ ಮಾಡಿಸಲಾಗತ್ತೆ. ಇದರಿಂದ ದೇವರಿಗೆ ಜ್ವರ ಬಂದಿದೆ ಅಂತ ಪೂಜಾರಿಗಳು ನಿರ್ಣಯಿಸುತ್ತಾರೆ. ಪುರಿ ಜಗನ್ನಾಥ ದೇಗುಲ ಆವರಣದಲ್ಲಿ ಬಂಗಾರದ ಬಾವಿ ಹೊಂದಿದೆ. ಶೀತಲಾ ದೇವಿ ಆ ಬಾವಿಯನ್ನ ಕಾಪಾಡುತ್ತಿದ್ದಾಳೆ. ಆ ಬಾವಿಯನ್ನ ವರ್ಷಕ್ಕೊಮ್ಮೆ ತೆರೆದು ಅದರಲ್ಲಿನ ನೀರಿನಲ್ಲಿ ಪುರಿ ಜಗನ್ನಾಥನ ಅಭಿಷೇಕವನ್ನ ಮಾಡಲಾಗುತ್ತೆ. ಆ ದಿನ ಗರ್ಭಗುಡಿಯಿಂದ ಮೂಲ ಮೂರ್ತಿಗಳನ್ನ ತಂದು ಸ್ನಾನವೇದಿ ಎಂಬ ಸ್ಥಳದಲ್ಲಿ ಭಕ್ತರಿಗೆಲ್ಲ ಕಾಣಿಸುವ ರೀತಿಯಲ್ಲಿ ವಿಗ್ರಹಗಳನ್ನ ಇರಿಸಿ ಈ ಬಾವಿಯಿಂದ ತೆಗೆದ 108 ಬಿಂದಿಗೆಗಳ ನೀರಿನಿಂದ ಅಭಿಷೇಕವನ್ನ ಮಾಡಲಾಗುತ್ತೆ. ಅಷ್ಟು ನೀರಲ್ಲಿ ತೊಯ್ದ್ರೆ ನಮಗೂ ಕೂಡ ಶೀತ ಆಗತ್ತೆ. ಹಾಗೆಯೇ ದೇವರಿಗೂ ಕೂಡ ಅನಾರೋಗ್ಯ ಉಂಟಾಗತ್ತೆ ಎಂಬ ನಂಬಿಕೆ ಇದೆ. ಹೀಗಾಗಿ ದೇವರಿಗೆ ಮಾಡಿದ್ದ ಅಲಂಕಾರಗಳನ್ನೆಲ್ಲ
ತೆಗೆದು ಮಫ್ಲರ್ಗಳನ್ನ ಸುತ್ತಿ ದೇವರಿಗೆ ಅಲಂಕಾರ ಮಾಡಲಾಗುತ್ತೆ. ಗರ್ಭಗುಡಿಯಲ್ಲಿ ಮೂಲ ವಿಗ್ರಹಗಳು ಇಡುವ ಎಡಗಡೆಯ ಖಾಲಿ ಸ್ಥಳದಲ್ಲಿ ದೇವರುಗಳನ್ನ ಮಲಗಿಸಲಾಗತ್ತೆ. ಹಾಗೆ 15 ದಿನಗಳ ಕಾಲ ವಿಶ್ರಾಂತಿಯನ್ನ ಪಡೆದ ನಂತರ ದೇವರು ಹುಷಾರಾಗ್ತಾರೆ ಅಂತ ಹೇಳಲಾಗತ್ತೆ. ಇನ್ನು ಧರ್ಮ ಗ್ರಂಥಗಳ ಪ್ರಕಾರ ಜಗನ್ನಾಥನ ಅಸ್ತಿತ್ವತೆಯನ್ನ ಅವನ ಜ್ವರಲೀಲಾ ಅಂತ ಕರೆಯಲಾಗತ್ತೆ. ಜಗನ್ನಾಥ ಬಲಭದ್ರ ಮತ್ತು ಸೋದರಿ ಸುಭದ್ರಾ ಅವರಿಗೆ ಆಯುರ್ವೇದ ವಿಧಾನದಿಂದ 15 ದಿನಗಳ ಕಾಲ ಚಿಕಿತ್ಸೆಯನ್ನ ನೀಡಲಾಗತ್ತೆ. ಈ ದಿನಗಳಲ್ಲಿ ಅವರಿಗೆ ಆಯುರ್ವೇದಿಕ ಕಷಾಯಗಳನ್ನ ನೀಡಲಾಗತ್ತೆ. ದೇವರ ಉಪಚಾರಕ್ಕಾಗಿ ದಶಮೂಲ ಔಷಧಿಗಳನ್ನ ತಯಾರು ಮಾಡಲಾಗತ್ತೆ. ಇದರಲ್ಲಿ ಶಾಲ, ಪರ್ಣಿ, ಬೇಲ, ಕೃಷ್ಣಪರ್ಣಿ, ಗಂಹಾರಿ, ಅಗಿಬಾತು, ಅಂಕ್ರಾಂತಿ, ಅಗೋಖರ ಹೀಗೆ ಅನೇಕ ಪದಾರ್ಥಗಳನ್ನ ತಯಾರು ಮಾಡಲಾಗುತ್ತೆ. ಹೀಗೆ ಅನೇಕ ಗಿಡಮೂಲಿಕೆಗಳನ್ನ ಆಯುರ್ವೇದದಲ್ಲಿ ಉಲ್ಲೇಖ ಮಾಡಲಾಗಿದೆ. ಧಾರ್ಮಿಕ ಸಂಪ್ರದಾಯದ ಪ್ರಕಾರ ದೇವರು ಅನಾರೋಗ್ಯದಿಂದ ಬಳಲ್ತಾ ಇರೋದ್ರಿಂದ ವಿಶೇಷ ಆಹಾರ ತಿನ್ನುವುದು ಮತ್ತು ಕುಡಿಯುವುದನ್ನ ತ್ಯಜಿಸಬೇಕಾಗತ್ತೆ. ಆ ದಿನಗಳಲ್ಲಿ ಗಂಜಿ, ಕಿಚಡಿ, ದಾಲನ್ನ ಸೇವಿಸುವಂತೆ ಪ್ರಸಾದವನ್ನ ಮಾಡಲಾಗತ್ತೆ. ಜೊತೆಗೆ ಬಿಸಿ ಬಿಸಿಯಾದ ಆಹಾರವನ್ನ ಮಾತ್ರ ನೀಡಲಾಗತ್ತೆ. ನಂಬಿಕೆಯ ಪ್ರಕಾರ ಭಗವಂತ 15 ದಿನಗಳವರೆಗೆ ಜ್ವರ ಮತ್ತು ಅತಿಸಾರ ಅಂದ್ರೆ ವಾಂತಿ ಭೇದಿಯಿಂದ ಬಳಲುತ್ತಾನೆ. ಈ ಸಮಯದಲ್ಲಿ ಮಾನವ ದೇಹಕ್ಕೆ ಅನ್ವಯಿಸುವ ಎಲ್ಲಾ ನಿಯಮಗಳು ದೇವರಿಗೂ ಕೂಡ ಅನ್ವಯವಾಗತ್ತೆ. ದೇಹದ ಉಷ್ಣತೆಯನ್ನ ಕಡಿಮೆ ಮಾಡುವ ಔಷಧಿಗಳನ್ನ ಅಂದ್ರೆ ಮೆಡಿಸಿನ್ಗಳನ್ನ ಮೊದಲು ಭಗವಂತನಿಗೆ ನೀಡಲಾಗತ್ತೆ ಮತ್ತು ನಂತರ ಔಷಧಿಗಳಿಂದ ಮಾಡಿದ ಎಣ್ಣೆಯನ್ನ ಮಸಾಜ್ ಮಾಡಲಾಗತ್ತೆ ಅಂತ ಹೇಳಲಾಗಿದೆ. ಹೀಗೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ಇಂದಿಗೂ ಕೂಡ ದೇವರಿಗೆ ಜ್ವರ ಬರುತ್ತೆ. ಆ ದೇವರಿಗೆ ಜ್ವರ ಬರೋದನ್ನ ಅಲ್ಲಿನ ಪೂಜಾರಿಗಳು ಔಷಧಿಯನ್ನ ನೀಡುತ್ತಾರೆ ಮತ್ತು ಇಂದಿಗೂ ಕೂಡ ಶ್ರೀಕೃಷ್ಣನ ಹೃದಯದ ಬಡಿತವನ್ನ ಪುರಿ ಜಗನ್ನಾಥದಲ್ಲಿರೋ ಗರ್ಭಗುಡಿಯಲ್ಲಿ ಕೇಳಿ ಬರುತ್ತೆ ಅನ್ನುವಂತಹದ್ದು ಪೂಜಾರಿಗಳ ಅಭಿಪ್ರಾಯವಾಗಿದೆ. ಇದು ಸನಾತನ ಧರ್ಮದ ಚಮತ್ಕಾರ ಅಂತಾನೆ ಹೇಳಬಹುದು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಈ 4 ವಿಡಿಯೋಗಳನ್ನು ನೋಡಿ ಸನಾತನ ಧರ್ಮವನ್ನ ಪ್ರೋತ್ಸಾಹಿಸಿ, ಸನಾತನ ಧರ್ಮವನ್ನ ಬೆಳೆಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ. ಎಲ್ಲರಿಗೂ ಶರಣು ಶರಣಾರ್ಥಿ.